ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಮಟ್ಟದ 2ನೇ ಜನಸ್ಪಂದನ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದ್ದು, ನನ್ನ ಜನ ನನ್ನ ಅಭಿಮಾನ ಅಂತ ಸಿಎಂ ಜನರ ಸಮಸ್ಯೆಯನ್ನು ಆಲಿಸಿದರು. ಆದರೆ ಅಲ್ಲಿ ಕೆಲವೊಂದು ಅಹವಾಲುಗಳು ಮನಕಲುಕುವಂತಿತ್ತು. ಅದರ ಹೈಲೈಟ್ಸ್ ಇಲ್ಲಿದೆ. ವೀಲ್ಚೇರ್ನಲ್ಲಿ ಬಂದ ವಿಶೇಷ ಚೇತನರು, ವಾಟರ್ ಬಿಲ್ ಜೊತೆ ಆಗಮಿಸಿದ ವ್ಯಕ್ತಿ, ಮಜ್ಜಿಗೆಗಾಗಿ ಮುಗಿಬಿದ್ದ ಜನರು. ಇವತ್ತಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗಮನ ಸೆಳೆದ ಕೆಲವೊಂದು ಸ್ವಾರಸ್ಯಕರ ದೃಶ್ಯಗಳಿವು. ಸಮಸ್ಯೆ ಹೇಳಲು ವೀಲ್ಚೇರ್ನಲ್ಲಿ ಬಂದ ವಿಶೇಷ ಚೇತನರು. ಸಿಎಂ ಬಳಿ ಸಮಸ್ಯೆ ಹೇಳಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹರಿದು ಬಂದಿತ್ತು. ಈ ವೇಳೆ ಕೆಲವು ವಿಶೇಷ ಚೇತನರು ಸಮಸ್ಯೆ ಹೇಳಿಕೊಳ್ಳಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಹಲವರು ವೀಲ್ ಚೇರ್ನಲ್ಲಿ ಬಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶೇಷ ಚೇತನ ಅಂಗವಿಕಲರ ಕೌಂಟರ್ಗೆ ತೆರಳಿ ಅವರ ಸಮಸ್ಯೆ ಆಲಿಸಿದ್ರು. ಅಲ್ಲೇ ಇದ್ದ ವೃದ್ಧೆಯೊಬ್ಬರ ಅಹವಾಲು ಸ್ವೀಕಾರ ಮಾಡಿ ಸಿದ್ದರಾಮಯ್ಯ 3 ತಿಂಗಳಲ್ಲಿ ಜನಸ್ಪಂದನ ಅರ್ಜಿಗೆ ಪರಿಹಾರ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ರು. ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೌಂಟರ್ ಸೇರಿ ವಿವಿಧ ಕೌಂಟರ್ಗಳಿಗೆ ಸಿಎಂ ತೆರಳಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಕೆಲವೊಂದಕ್ಕೆ ಸ್ಥಳದಲ್ಲೇ ಪರಿಹಾರ ಕೂಡ ಸೂಚಿಸಿದ್ರು. ಯಲಹಂಕ ನಿವಾಸಿ ಶಿವ ಎಂಬುವವರು ವಾಟರ್ ಮೀಟರ್ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇನ್ನು ಕನೆಕ್ಷನ್ ತೆಗೆದುಕೊಳ್ಳದೇ ಇದ್ರೂ 18,000 ಮೊತ್ತ ಬಿಲ್ ಬಂದಿದ್ದು, ಶಿವು ಬಿಲ್ ಮತ್ತು ವಾಟರ್ ಮೀಟರ್ ಜೊತೆ ಸಿಎಂ ಭೇಟಿಗೆ ಆಗಮಿಸಿದ್ರು. ರಸ್ತೆಗಾಗಿ 2 ಕೈ ಇಲ್ಲದಿದ್ರೂ ಸಿಎಂ ಭೇಟಿಯಾಗಿ ವೃದ್ಧರೊಬ್ಬರು ಬೀದರ್ನಿಂದ ಆಗಮಿಸಿದ್ರು. ಮತ್ತೊಂದೆಡೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಾರ್ವಜನಿಕರಿಗೆ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಮಜ್ಜಿಗೆ ಪ್ಯಾಕ್ ಪಡೆಯಲು ಸಾರ್ವಜನಿಕರು ಮುಗಿಬಿದ್ದಿದ್ರು. ಒಟ್ನಲ್ಲಿ ಸಿಎಂಗೆ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಲು ಸಾವಿರಾರು ಮಂದಿ ಆಗಮಿಸಿದ್ರು. ಶಿವಪ್ರಸಾದ್ ಜೊತೆ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.